ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಲ್ ಇನ್ ಒನ್ ಕಲಾ ಕ್ರಿಯೇಷನ್ಸ್. ಇವತ್ತು ನಾನು ಬಿಗ್ನರ್ಸ್ಗಂತಾನೆ ಕ್ರೋಶ ಕುಚ್ಚನ್ನು ಹೇಗೆ ಮಾಡಬೇಕು, ಹೇಗೆ ನಾವು ಡೇ 1 ಕ್ಲಾಸನ್ನು ಸ್ಟಾರ್ಟ್ ಮಾಡ್ಕೋಬೇಕಂತ ಹೇಳ್ಕೊಡ್ತೀನಿ. ಫಸ್ಟಿಗೆ ಸಡನ್ನಾಗಿ ನಾವು ಡಿಸೈನ್ಸ್ ಹಾಕ್ತೀವಿ ಅಂದರೆ ಯಾರಿಗೂ ಬರೋಲ್ಲ. ಸೊ ಅದಕ್ಕೆ ನಾವು ಒಂದು 5 to 10 ಡೇಸ್ ಸ್ವಲ್ಪ ಆರ್ಚು, ಚೈನು, ಲಾಕ್ ಮಾಡೋದು, ಬೀಡ್ ಲಾಕು, ಕ್ಲಾತ್ ಲಾಕು ಈ ಥರದ್ದೆಲ್ಲ ಆದಮೇಲೆ ನಮಗೆ ಡಿಸೈನ್ಸ್ ನೋಡಿದರೆ ಈಸಿಯಾಗಿ ಬರ್ತಾ ಹೋಗುತ್ತೆ. ಸೊ ಅದಕ್ಕೆ ನಾನು ಫಸ್ಟಿಗೆ ಇದನ್ನು ಥ್ರೆಡ್ನ ಸುತ್ಕೊಂಡು ಇಟ್ಕೊಂಡಿದ್ದೀನಿ, 6 ಎಳೆ ದಾರಾನ. ಇದಕ್ಕೆ ಫಸ್ಟು ನಾಟ್ ಹಾಕೋಬೇಕು. ಫಸ್ಟೇ ಇದಕ್ಕೆ ಈ ಥರ 2 ಅಥವಾ 3 ನಾಟ್ ಹಾಕೋಬೇಕು. ನಾಟ್ ಮೇಲೇ ಮತ್ತೆ ಟೈಟಾಗಿ ನಾಟ್ ಕುತ್ಕೋಬೇಕು. ಫಸ್ಟು ಎರಡರಿಂದ 3 ಸರಿ ಹಾಕ್ಕೊಂಡ್ರೆ ಸ್ವಲ್ಪ ದಪ್ಪಾಗಿ ಕಾಣಿಸುತ್ತೆ. ಆಮೇಲೆ ಬಟ್ಟೆಯಲ್ಲಿ ಟೈಟಾಗಿ ಕುತ್ಕೊಳುತ್ತೆ. ಫಸ್ಟು ಇದನ್ನು ಈ ಥರ 6 ಎಳೆ ದಾರನ ಈ ಥರ ನಾಟ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀಡಲ್ ಬಂದು 10.075 mm ನಾನು ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟಿಗೆ ಈ ತೋರು ಬೆರಳಿಂದ ಈ ಥರ ಸುತ್ಕೊಂಡು, ಈ ದಾರ ಬಂದು ತೋರು ಬೆರಳು ಮುಂದೆ ಇರಬೇಕು, ದಾರ ಹಿಂದ್ಗಡೆ, ಆಮೇಲೆ ನಾಟು ಇಷ್ಟಿರಬೇಕು. ಈ ಡಿಸ್ಟೆನ್ಸಲ್ಲಿ ನಾವು ಯಾವತ್ತಿಗೂ ಹ್ಯಾಂಡಲ್ ಮಾಡೋದನ್ನು ಕಲಿತಾ ಹೋಗಬೇಕು, ಈ ಥರ ಡಿಸ್ಟೆನ್ಸಲ್ಲಿ. ಆಮೇಲೆ ನಾಟ್ ಬಂದು ನಾಟು ಮತ್ತು ಕ್ಲಾತಿ ಫಸ್ಟು ನಾವು ಮಾಡೋದು ಈ ಥರ ಕ್ಲಾತು ಇಲ್ಲಿದೆ, ನಾವು ಓವರ್ಲಾಕ್ ಮಾಡಿರೋದು ಇಲ್ಲಿದೆ. ಸೊ ನಾಟ್ ಇಲ್ಲಿ ಇಟ್ಕೊಂಡ್ಬಿಟ್ಟು ಈ ಎರಡೂ ಬಳ್ಳಿಂದ ಫಸ್ಟು ಕ್ಲಾತು ಮತ್ತು ಥ್ರೆಡ್ನ ಟೈಟಾಗಿ ಇಟ್ಕೋಬೇಕು. ಅದಾದಮೇಲೆ ಈ ನೀಡಲ್ನ ಈ ಥರ ತೊಗೋಬೇಕು. ಇದೇನು ಸ್ವಲ್ಪ ಇದರಲ್ಲಿದೆಯಲ್ಲ ಅದನ್ನು ಈ ಥರ ತೊಗೊಂಡ್ಬಿಟ್ಟು ಥ್ರೆಡ್ ಯಾವಾಗಲೂ ಹಿಂದ್ಗಡೆನೇ ಇರಬೇಕು, ನೀಡಲ್ಲು ಮುಂದ್ಗಡೆ ಇರಬೇಕು. ಸೊ ಒಂದು ರೌಂಡ್ ಕಂಪ್ಲೀಟ್ ಮಾಡಿಕೊಂಡು ಈ ಥರ ನಿಧಾನಕ್ಕೆ ಬಟ್ಟೆಯಲ್ಲಿ ಎಳ್ಕೊಂಡು ಈ ನೀಡಲ್ ಸಹಾಯದಿಂದ ಥ್ರೆಡ್ಡನ್ನು ಮೇಲ್ಗಡೆ ಎಳ್ಕೋಬೇಕು. ಮೇಲ್ಗಡೆ ಎಳ್ಕೊಂಡಾಗ ನಮ್ಮದು ಲಾಕ್ ಬಂದು ಬಟ್ಟೆಗೆ ಗಟ್ಟಿಯಾಗಿ ಅಂಟ್ಕೊಳುತ್ತೆ. ಸೊ ಆಮೇಲೆ ಮತ್ತೆ ಆ್ಯಸ್ ಇಟ್ ಈಸ್ ನೀಡಲ್ ಮುಂದ್ಗಡೆ, ದಾರ ಹಿಂದ್ಗಡೆ, ಇದನ್ನು ತಗೊಂಡು ಒಂದು ರೌಂಡ್ ತೊಗೊಂಡ್ಬಿಟ್ಟು ಮತ್ತೆ ಥ್ರೆಡ್ ಬಂದು ಹಿಂದ್ಗಡೆನೇ ಹೋಗಬೇಕು. ತೊಗೊಂಡ್ಬಿಟ್ಟು ಈ ಥರ ಮಾಡ್ಕೋಬೇಕು. ಸ್ವಲ್ಪ ಸ್ಟಾರ್ಟಿಂಗ್ ಕಲಿಯೋರು ಸ್ವಲ್ಪ ದೊಡ್ಡದಾಗೆ ಚೈನ್ ಹಾಕ್ಕೊಳ್ಳಿ. ಈ ಥರ ನೋಡಿ, ಒಂದು ರೌಂಡ್ ಫುಲ್ ತೊಗೊಂಡ್ಬಿಟ್ಟು ದಾರನ ಮತ್ತೆ ಹಿಂದ್ಗಡೆನೇ ಕಳಿಸ್ಬೇಕು. ಈ ಥರ ಚೈನ್ ಹಾಕೋದನ್ನು ಫಸ್ಟ್ ಡೇ ಕ್ಲಾಸಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಈ ಥರ ಇದು ಚೈನ್ ಅಂತಾರೆ, ಇದನ್ನು ಚೈನ್ ಅಂತ ಹೇಳ್ತಾರೆ. ನೀಡಲ್ ಮುಂದ್ಗಡೆ, ದಾರ ಹಿಂದ್ಗಡೆ, ಒಂದು ರೌಂಡ್ ತೊಗೊಂಡ್ಬಿಟ್ಟು ಮತ್ತೆ ದಾರ ಹಿಂದ್ಗಡೆನೇ ಕಳಿಸ್ಬೇಕು. ಮತ್ತು ಈ ಥರ ಮಾಡ್ಕೋಬೇಕು. ಇದನ್ನು ಫಸ್ಟ್ ಡೇನಲ್ಲಿ ನಾವು ಕ್ರೋಶ ಡಿಸೈನ್ಸ್ ಹೇಳ್ಕೊಡ್ಬೇಕಾದ್ರೆ ಸ್ಟೂಡೆಂಟ್ಸಿಗೆಲ್ಲ ಇದನ್ನೇ ಫಸ್ಟ್ ಹೇಳ್ಕೊಡೋದು. ಕ್ಲಾತಲ್ಲಿ ಹೇಗೆ ನಾವು ನಾಟ್ ಮಾಡಿಕೊಂಡು ಕ್ಲಾತ್ ಮತ್ತು ಅದನ್ನು ಲಾಕ್ ಮಾಡ್ಕೋಬೇಕು, ಆಮೇಲೆ ಚೈನ್ ಹಾಕೋದು. ಇನ್ನೊಂದು ಸಾರಿ ಹೇಳ್ತೀನಿ. ಈ ನಾಟನ್ನು ಸ್ವಲ್ಪ ಕೆಳಗಡೆ ತಗೊಂಡು, ಕೆಳಗಡೆ ಇಟ್ಕೊಂಡು ಈ ಎರಡೂ ಬಳ್ಳಿಗಳ ಸಹಾಯದಿಂದ ಥ್ರೆಡ್ಡು ಮತ್ತು ಕ್ಲಾತನ್ನು ಟೈಟಾಗಿ ತೊಗೊಬೇಕು. ಆಮೇಲೆ ನೀಡಲ್ ಹಿಂಗೆ ತೊಗೊಂಬಿಟ್ಟು ದಾರ ಹಿಂದ್ಗಡೆ, ನೀಡಲ್ ಮುಂದ್ಗಡೆ, ಒಂದು ರೌಂಡ್ ತೊಗೊಂಬಿಟ್ಟು ಆ ಕ್ಲಾತಲ್ಲಿ ನಿಧಾನಕ್ಕೆ ತೊಗೊಂಬಿಟ್ಟು ನೀಡಲ್ ಸಹಾಯದಿಂದ ನೀಡಲ್ನ ಮೇಲೆ ಇಳ್ಕೊಂಡು ಥ್ರೆಡ್ಡನ್ನ ಈ ಕಡೆ ಆ ನಾಟ್ನ ಬಟ್ಟೆಗೆ ಗಟ್ಟಿಯಾಗಿ ಬರೋ ಥರ ಮಾಡಿಕೊಂಡು ಮತ್ತೆ ಚೈನ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಚೈನ್ ಹಾಕೋದು ಈ ಥರ ಚಿಕ್ಕದಾಗಿ ಚೈನ್ ಹಾಕ್ತಾ ಹೋಗಬೇಕು, ಈ ಥರ ಫಾಸ್ಟಾಗಿ. ಇದನ್ನು ಫಸ್ಟ್ ಡೇ ಕ್ಲಾಸಲ್ಲಿ ನಾವು ಕ್ರೋಶ ಕಲಿಯೋರಿಗೆ ನಾವು ಇದನ್ನೇ ಫಸ್ಟ್ ಹೇಳ್ಕೊಡೋದು. ಹೇಗೆ ಲಾಕ್ ಮಾಡ್ಕೋಬೇಕು, ಹೇಗೆ ದಾರ ಸುತ್ಕೋಬೇಕು, ಈ ಥರ ನೋಡಿ. ಇದು ಬಂದು ಚೈನ್ ವರ್ಕ್ ಅಂತಾರೆ, ಇದನ್ನು ಚೈನ್ ವರ್ಕು ಅಂತಾರೆ.
ಇದರ ಡೇ 1 ಕ್ಲಾಸಲ್ಲಿ ನಾವು ಇದನ್ನು ಹೇಳೋದು. ಸೊ ಇದನ್ನು ಕ್ರೋಶ ಇಂಟ್ರೆಸ್ಟ್ ಇರೋರು ಫಸ್ಟ್ ಇದನ್ನು ಕಲಿಬೇಕಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಇದನ್ನು ಚೈನ್ ಅಂತಾರೆ. ಇದೇ ರೀತಿ ಯಾರಿಗೆ ಕ್ರೋಶ ಕಲಿಯೋ ಇಂಟ್ರೆಸ್ಟ್ ಇದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.